ರಾಜ್ಯಪಾಲರಿಂದ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಸಿದ್ದರಾಮಯ್ಯ ಡಿಕೆಶಿ ದೆಹಲಿಯಿಂದ ವಾಪಸ್ ಬಳಿಕ ಸಭೆ. ನಾಳೆ ಅಥವಾ ನಾಡಿದ್ದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ. ಸಿಎಲ್ಪಿ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಹೆಸರು ಘೋಷಣೆ. ಸಿಎಂ ಹೆಸರು ಘೋಷಣೆ ಮಾಡಲಿರುವ ಹೈಕಮಾಂಡ್ ನಾಯಕರು. ಶಾಸಕಾಂಗ ಪಕ್ಷದ ನಾಯಕನ ಹೆಸರು ಮಾಡಲಿರುವ ವರಿಷ್ಠರು. ಸಿಎಲ್ಪಿ ನಾಯಕನ ಆಯ್ಕೆ ಸಂದರ್ಭದಲ್ಲಿ ಹಾಜರಿರುವ ಹೈಕಮಾಂಡ್. ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭಾಗಿ. ನೋಡಿ, ರಾಜ್ಯಪಾಲರಿಂದ ಸಿದ್ದರಾಮಯ್ಯ ರಾಜೀನಾಮೆ ಏನಿದೆ ಅದು ಅಂಗೀಕಾರ ಆಗಿದೆ. ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಅವರು ಇಬ್ಬರೂ ಕೂಡ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಹೈಕಮಾಂಡ್ನ ಭೇಟಿಯಾಗೋದಕ್ಕೆ. ಸಿದ್ದರಾಮಯ್ಯ ಆಗಿರಬಹುದು, ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿಯಿಂದ ವಾಪಸ್ ಆಗಿದ ತಕ್ಷಣವೇ ಸಭೆಯನ್ನ ನಡೆಸಲಿದ್ದಾರೆ. ನಾಳೆ ಅಥವಾ ನಾಡಿದ್ದು ಈ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದೆ. ರಾಜೀನಾಮೆಯನ್ನು ಕೊಡ್ತಿದ್ದಂಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅದ್ರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಹೈಕಮಾಂಡ್ನ ಭೇಟಿಯಾಗೋದಕ್ಕೆ. ಅವರಿಬ್ಬರು ವಾಪಸ್ ಆದ ನಂತರ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದೆ. ಸಿಎಲ್ಪಿ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಹೆಸರು ಕೂಡ ಘೋಷಣೆ ಆಗುತ್ತೆ. ಸಿಎಂ ಹೆಸರು ಘೋಷಣೆಯನ್ನ ಮಾಡಲಿರುವ ಹೈಕಮಾಂಡ್ ನಾಯಕರು. ನೆಕ್ಸ್ಟ್ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವವಾಗುತ್ತೆ. ಸಿಎಲ್ಪಿ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಹೆಸರು ಕೂಡ ಘೋಷಣೆ ಆಗುತ್ತೆ. ಸಿಎಂ ಹೆಸರು ಘೋಷಣೆಯನ್ನ ಹೈಕಮಾಂಡ್ ನಾಯಕರು ಮಾಡಲಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನ ಹೆಸರು ವರಿಷ್ಠರು. ಸಿಎಲ್ಪಿ ನಾಯಕನ ಆಯ್ಕೆ ಸಂದರ್ಭದಲ್ಲಿ ಹಾಜರಿರುವ ಹೈಕಮಾಂಡ್. ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಕೆಸಿ ವೇಣುಗೋಪಾಲ್ ಇಬ್ಬರೂ ಕೂಡ ಈ ಸಿಎಲ್ಪಿ ನಾಯಕನ ಆಯ್ಕೆ ಸಂದರ್ಭದಲ್ಲಿ ಭಾಗಿಯಾಗಿರ್ತಾರೆ. ಇವತ್ತು ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನ ಬೆಳೆಸೋದಕ್ಕೆ ಒಂದಷ್ಟು ಕಾರಣಗಳಿದೆ. ಈ ಸಿಎಲ್ಪಿ ಸಭೆ ಸೇರಿದಂತೆ ವಿವಿಧ ರಾಜಕೀಯಗಳ ಬಗ್ಗೆ ಚರ್ಚೆ, ಅದ್ರ ಜೊತೆಗೆ ನೂತನ ಸಿಎಂ ಜೊತೆಗೆ ಈಗ ಹೊಸ ಸಿಎಂ ಯಾರು ಅಂತ ಗೊತ್ತಿಲ್ಲ ಅಲ್ಲ. ಈಗ ಹೊಸ ಸಿಎಂ ಯಾರು ಅಂತ ಅನೌನ್ಸ್ ಆದಮೇಲೆ ಅವ್ರ ಜೊತೆಗೆ ಎಷ್ಟು ಸಚಿವರು ಪ್ರಮಾಣ ವಚನವನ್ನು ಮಾಡಬೇಕು ಅನ್ನುವಂಥ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅದ್ರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆದರೆ ಈಗ ಸಿದ್ದರಾಮಯ್ಯನವರು ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ವಾಪಸ್ ಆದ ನಂತರ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದೆ. ಈ ಒಂದು ಸಭೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಕೆಸಿ ವೇಣುಗೋಪಾಲ್ ಕೂಡ ಭಾಗಿಯಾಗಲಿದ್ದಾರೆ. ಸಿಎಂ ಬದಲಾವಣೆ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಫೈಟ್. ಕೆಪಿಸಿಸಿ ಸ್ಥಾನ ರೇಸ್ನಲ್ಲಿರೋ ಸತೀಶ್ ಜಾರಕಿಹೊಳಿ. ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷಗಿರಿ ಕೇಳಿರುವ ಸತೀಶ್. ಡಿಕೆ ಮಾದರಿಯಲ್ಲೇ ಖಾತೆ ಕೇಳಿದ ಸತೀಶ್ ಜಾರಕಿಹೊಳಿ. ನಿನ್ನೆ ಸಿಎಂ ಜೊತೆಗೂ ಚರ್ಚೆ ಮಾಡಿರುವ ಜಾರಕಿಹೊಳಿ. ನಿನ್ನೆ ಸತೀಶ್ ಜಾರಕಿಹೊಳಿಗೆ ಕೆಸಿ ವೇಣುಗೋಪಾಲ್ ಕರೆ. ಕೆಪಿಸಿಸಿ ಅಧ್ಯಕ್ಷರಾಗುವಂತೆ ಪ್ರಸ್ತಾಪಿಸಿರೋ ವೇಣುಗೋಪಾಲ್. ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಪಟ್ಟು. 2 ಸ್ಥಾನ ಕೊಡುವುದಾದರೆ ಸಹಮತ ವ್ಯಕ್ತಪಡಿಸಿರುವ ಸತೀಶ್. ಈಗ ಸಿಎಂ ಬದಲಾವಣೆ ಚರ್ಚೆನೆ ದೊಡ್ಡದಾಗಿತ್ತು ಅಂತ ಹೇಳಬಹುದು. ಅದರ ಜೊತೆಲೇ ಕೆಪಿಸಿಸಿ ಅಧ್ಯಕ್ಷ ಫೈಟ್ ನಡೀತಾ ಇದೆ.
ಕೆಪಿಸಿಸಿ ಸ್ಥಾನ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಇದ್ದಾರೆ. ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷಗಿರಿಯನ್ನ ಸತೀಶ್ ಜಾರಕಿಹೊಳಿ ಕೇಳಿದ್ದಾರೆ. ಡಿ.ಕೆ. ಮಾದರಿಯಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಕೇಳಿದ್ರು ಅದೇ ರೀತಿಯಲ್ಲೇ ಖಾತೆಯನ್ನ ಕೇಳಿದಂತಹ ಸತೀಶ್ ಜಾರಕಿಹೊಳಿ